ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಯುದ್ಧ ಮಾಡಿಸಿ ಉದ್ಧಾರ ಆದವ್ರನ್ನ ನಾವು ಸಾಕಷ್ಟು ಜನರನ್ನ ಇತಿಹಾಸದ ಪುಟಗಳಲ್ಲಿ ನೋಡೋದಕ್ಕೆ ಸಾಧ್ಯ ಆಗಿದೆ. ಆದರೆ ಯುದ್ಧ ಮಾಡಿ ಉದ್ಧಾರ ಆದವರು ಅಂತ ನಮಗೆ ಕಾಣೋದು ತುಂಬ ಕಡಿಮೆ. ಸ್ನೇಹಿತರೆ, ಈ ಜಗತ್ತು ಯುದ್ಧಗಳನ್ನೇ ಮಾಡಿಕೊಳ್ಳದೆ ಅದೇ ಹಣವನ್ನು ಬಡ ದೇಶಗಳ ಉದ್ಧಾರಕ್ಕಾಗಿ, ಇನ್ಫ್ರಾಸ್ಟ್ರಕ್ಚರ್ಗಾಗಿ, ಕೈಗಾರಿಕೆಗಳಿಗಾಗಿ, ಆರೋಗ್ಯ, ಶಿಕ್ಷಣಕ್ಕಾಗಿ ಖರ್ಚು ಮಾಡಿಬಿಟ್ರೆ ಜಗತ್ತು ಎಷ್ಟು ಚೆನ್ನಾಗಿರ್ತಾ ಇತ್ತು ಅಲ್ವಾ? ಈಗ ನೋಡಿ, ಇರಾನ್ನ ಮೇಲೆ ಅಮೆರಿಕ ಹಾಗೂ ಇಸ್ರೇಲ್ಗಳು ದಾಳಿ ಮಾಡ್ತಾ ಇವೆ. ಅಲ್ಲಿ ಈ ಯುದ್ಧ ಇರಾನಿನ ರೆಜಿಮ್ ಚೇಂಜ್ ಅನ್ನು ಮಾಡಬಹುದು, ಇಸ್ಲಾಮಿಕ್ ಆಡಳಿತದ ಒಂದು ತಲೆಮಾರಿನ ನಾಯಕತ್ವವನ್ನು ಸಂಪೂರ್ಣವಾಗಿ ಕಿತ್ತಾಕಲೂಬಹುದು, ಇರಾನಿನ ಪ್ರಗತಿಪರರಿಗೆ ಸ್ವಾತಂತ್ರ್ಯ ಸಿಕ್ತು ಅನ್ನೋ ಖುಷಿಯನ್ನೂ ಕೊಡಬಹುದು, ಇಸ್ರೇಲಿಗೆ ಶತ್ರು ನಾಶದ ತೃಪ್ತಿಯನ್ನು ಕೊಡಬಹುದು. ಆದರೆ ಅಮೆರಿಕಾಗಿ ಇಲ್ಲಿ ಏನ್ ಸಿಗುತ್ತೆ? ಅಮೆರಿಕ ಈ ಯುದ್ಧಕ್ಕಾಗಿ ಯಾಕೆಷ್ಟು ಹಣವನ್ನು ಖರ್ಚು ಮಾಡ್ತಾ ಇದೆ? ಇಷ್ಟಕ್ಕೂ ಈ ಸಂಘರ್ಷ ಅಮೆರಿಕದ ಖಜಾನೆಯ ಮೇಲೆ ಎಷ್ಟು ಹೊರೆ ಬೀಳೋದಕ್ಕೆ ಕಾರಣ ಆಗ್ತಾ ಇದೆ? ಈ ಹಿಂದೆ ಇರಾಕ್, ಆಫ್ಘನಿಸ್ತಾನಗಳಲ್ಲಿನ ಯುದ್ಧಗಳಿಗಾಗಿ ಅಮೆರಿಕ ಎಷ್ಟು ಖರ್ಚು ಮಾಡಿತು? ರಷ್ಯಾದ ವಿರುದ್ಧ ಯುಕ್ರೇನ್ಗೆ ಅಮೆರಿಕ ಕಳೆದ 4 ವರ್ಷಗಳಲ್ಲಿ ಕೊಟ್ಟ ಸಹಾಯದ ರೂಪದ ಹಣ ಎಷ್ಟು? ಈಗ ಇರಾನ್ನಲ್ಲಿ ಅವರು ಕಳ್ಕೊಳ್ತಾ ಇರೋದೆಷ್ಟು? ಇದು ನಷ್ಟನ, ಲಾಭನ? ಏನಿದರ ಲೆಕ್ಕಾಚಾರ? ಬನ್ನಿ ನೋಡೋಣ. ಗೆಳೆಯರೆ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ ಅಮೆರಿಕದ ನಾಯಕತ್ವದಲ್ಲಿ ನಡೀತಾ ಇದೆ. ಇಲ್ಲಿ ಅಮೆರಿಕ ಸೇರಿದಂತೆ ನಾನಾ ದೇಶಗಳಿಗೆ ನಾನಾ ಉದ್ದೇಶಗಳಿವೆ. ಈ ಸಂಘರ್ಷದಲ್ಲಿ ಮೇಲ್ನೋಟಕ್ಕೆ ಇರಾನ್ ವಿಪರೀತ ಪೆಟ್ಟು ತಿಂತಾ ಇರೋ ಹಾಗೆ ಕಾಣ್ತಾ ಇದೆ. ಅಲ್ಲಿನ ನೆಲದಾಳದ ವ್ಯವಸ್ಥೆಗಳನ್ನು ಅಮೆರಿಕ, ಇಸ್ರೇಲ್ ದಾಳಿಗಳು ಭಾಗಶಃ ನಾಶ ಮಾಡಿವೆ. ಇರಾನಿನ ನ್ಯೂಕ್ಲಿಯರ್ ಸೈಟ್ಗಳ ಮೇಲೆ ಕೂಡ ದಾಳಿಯಾಗಿದೆ. ಸರ್ವೋಚ್ಚ ನಾಯಕ ಸಾವಿಗೀಡಾಗಿದ್ದಾನೆ. ಆತನ ಮಗ ಹಾಗೂ ಇರಾನಿನ 3ನೇ ಸರ್ವೋಚ್ಚ ನಾಯಕ ಆಸ್ಪತ್ರೆಯಲ್ಲಿದ್ದಾನೆ, ಕೋಮಾದಲ್ಲಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕಾತ ಚೇತರಿಸಿಕೊಳ್ಳೋದು ಡೌಟ್. IRGC ಮುಖ್ಯಸ್ಥನಿಂದ ಹಿಡಿದು ಸಾಕಷ್ಟು ಜನ ಸಾವಿಗೀಡಾಗಿದ್ದಾರೆ. ಅಲ್ಲಿನ ತೈಲ ಸಂಸ್ಕರಣಾ ಘಟಕಗಳು, ತೈಲ ಸಂಗ್ರಹಾಗಾರಗಳು ನಾಶ ಆಗಿವೆ. ಆದರೂ ಈ ಯುದ್ಧದಲ್ಲಿ ಇರಾನಿಗಿಂತ ಹೆಚ್ಚು ನಷ್ಟಕ್ಕೀಡಾಗ್ತಾ ಇರೋ ಹಾಗೆ ಕಾಣ್ತಾ ಇರೋದು ಅಮೆರಿಕ. ಗೆಳೆಯರೆ, ಅಮೆರಿಕ ಇಲ್ಲಿ ಆರ್ಥಿಕವಾಗಿ ನಷ್ಟಕ್ಕೀಡಾಗ್ತಾ ಇದೆ ಅನ್ನೋದ್ರ ಜೊತೆ ತೀವ್ರ ಮುಖಭಂಗಕ್ಕೆ, ಅವಮಾನಕ್ಕೆ ಕೂಡ ಈಡಾಗ್ತಾ ಹೋಗ್ತಾ ಇದೆ. ಯುದ್ಧ ಶುರುವಾದಾಗಲೇ ಇದು ಶಾರ್ಟ್ ಟರ್ಮ್ ಯುದ್ಧ ಅಲ್ಲ ಅಂತ ನಾನು ಹೇಳಿದ್ದೆ. ಟ್ರಂಪ್ ಶಾರ್ಟ್ ಟರ್ಮ್ ಯುದ್ಧಗಳನ್ನೇ ಬಯಸ್ತಾರೆ, ಲಾಂಗ್ ಟರ್ಮ್ ಯುದ್ಧಗಳನ್ನಲ್ಲ. ಯಾಕೆಂದ್ರೆ ಯುದ್ಧದ ಅವಧಿ ಹೆಚ್ಚಾದಷ್ಟು ರಿಸೋರ್ಸಸ್ ಹೆಚ್ಚು ಬೇಕಾಗುತ್ತವೆ, ಖರ್ಚು ಹೆಚ್ಚಾಗುತ್ತೆ. ಅದರಲ್ಲೂ ಇಲ್ಲಿ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನು ಮುಚ್ಚೋದ್ರಿಂದ ಅಮೆರಿಕದ ಮೇಲೆ ಜಾಗತಿಕ ಒತ್ತಡ ಹೆಚ್ಚಾಗುತ್ತೆ ಅನ್ನೋದನ್ನು ಕೂಡ ಹೇಳಿದ್ದೆ. ಈಗ ಅದೇ ಆಗ್ತಾ ಇದೆ. ಅಮೆರಿಕ ಹೇಗಿಲ್ಲಿ ಕೆಳಗಿಳಿದು ಬರ್ತಾ ಇದೆ ಅನ್ನೋದನ್ನ ನೀವೊಂದು ಸ್ವಲ್ಪ ಗಮನಿಸಿ ನೋಡಿ. ಭಾರತ ರಷ್ಯಾದಿಂದ 1 ತಿಂಗಳು ತೈಲ ಖರೀದಿ ಮಾಡಬಹುದು, ನಾವು ಭಾರತಕ್ಕೆ ಅನುಮತಿ ಕೊಡ್ತಾ ಇದ್ದೀವಿ ಅಂತ ಅಮೆರಿಕ ಹೇಳ್ತು. ಅರೆ, ನಮಗೆ ಅನುಮತಿ ಕೊಡೋದಕ್ಕೆ ಅವ್ರು ಯಾರ್ರೀ? ನಮಗೆ ಯಾರ ಹತ್ರ ಬೇಕೋ ಅವ್ರ ಹತ್ರ ಖರೀದಿ ಮಾಡ್ಕೋತೀವಿ. ಆದರೆ ಅಮೆರಿಕ ಈ ಹಿಂದೆ ರಷ್ಯಾದ ತೈಲವನ್ನು ನೀವು ಖರೀದಿ ಮಾಡಬಾರ್ದು, ರಷ್ಯಾದ ತೈಲ ಖರೀದಿ ಮಾಡಿದರೆ ಸ್ಯಾಂಕ್ಷನ್ಸು ಅದು ಇದು ಅಂತಿತ್ತಲ್ಲ, ಅಂಥದ್ದೇನೂ ನಾವು ಇನ್ನೊಂದು ತಿಂಗಳು ಮಾತಾಡೋದಕ್ಕೆ ಹೋಗೋದಿಲ್ಲ. ಎಷ್ಟು ಬೇಕೋ ಅಷ್ಟು ಖರೀದಿ ಮಾಡ್ಕೊಳ್ಳಿ, ಆಮೇಲೆ ನಾವು ಮತ್ತೆ ರಷ್ಯಾ ತೈಲ ಖರೀದಿ ಮಾಡಬೇಡಿ ಅಂತ ಯಥಾ ಪ್ರಕಾರ ಬಾಯಿ ಹೊಡ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ. ಆಮೇಲೆ ನಿಮ್ಮ ಹಣೆ ಬರಹ ಅನ್ನೋ ಥರ ಅಮೆರಿಕ ಆ ಮಾತನ್ನು ಹೇಳ್ತು. ಅದರ ಬೆನ್ನಲ್ಲೇ ತೈಲ ಬೆಲೆ ಏರಿಕೆ ಆದ ಕೂಡಲೇ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ 400 ಮಿಲಿಯನ್ ಬ್ಯಾರಲ್ ಸ್ಟ್ರಾಟಜಿಕ್ ರಿಸರ್ವ್ ಅನ್ನು ಬಿಡುಗಡೆ ಮಾಡಿಸ್ತು. ಆದರೂ ತೈಲ ಬೆಲೆ ಇಳಿಕೆ ಆಗಲಿಲ್ಲ. ಕಡೆಗೆ ರಷ್ಯಾದ ತೈಲ ಸಮುದ್ರದಲ್ಲಿ ಏನಿದೆ ಅದನ್ನು ಯಾವ ದೇಶ ಬೇಕಾದರೂ ಖರೀದಿ ಮಾಡಬಹುದು, ನಾವು ಯಾರಿಗೂ ತೊಂದರೆ ಉಂಟು ಮಾಡೋದಿಲ್ಲ, 1 ತಿಂಗಳು ತೈಲ ಖರೀದಿ ಮಾಡ್ಕೊಳ್ಳಿ ಅಂತ ಎಲ್ಲ ದೇಶಗಳಿಗೂ ಅಮೆರಿಕ ಹೇಳಬೇಕಾಗಿ ಬಂತು. ಇದೇ ಅಮೆರಿಕ ಅಲ್ವಾ ರಷ್ಯಾದ ತೈಲ ಖರೀದಿ ಮಾಡಿದವ್ರ ಮೇಲೆ ನಾವು ಸ್ಯಾಂಕ್ಷನ್ಸ್ ಅನ್ನು ಹೇರ್ತೀವಿ ಅಂತ ಹೇಳ್ತಾ ಇದ್ದದ್ದು. ಈಗ ಅದೇ ಅಮೆರಿಕ ರಷ್ಯಾದ ತೈಲವನ್ನು ಖರೀದಿ ಮಾಡಿ ಅಂತ ಇಡೀ ಜಗತ್ತಿಗೆ ಕರೆ ಕೊಟ್ಟಿದೆ. ರಷ್ಯಾದ ತೈಲವನ್ನು ಯಾರು ಬೇಕಾದರೂ ಖರೀದಿ ಮಾಡಬಹುದು ಅಂತ ಹೇಳಿದ ಕೂಡಲೇ ಕಚ್ಚಾ ತೈಲದ ಬೆಲೆ 1% ಕಡಿಮೆ ಆಗಿದೆ. ಇದು ಅಮೆರಿಕದ ಮೊದಲ ಸೋಲು. ಇನ್ನು ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಲ್ಲಿ ನಾವು ತೈಲ ಹಡಗುಗಳಿಗೆ ರಕ್ಷಣೆ ಕೊಡ್ತೀವಿ ಅಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ಬನ್ನಿ ತೈಲ ತಗೊಂಡು ಹೋಗಿ, ನಿಮಗೆ ಯಾಕೆ, ನಾವಿದ್ದೀವಿ ಅಂತ ಟ್ರಂಪ್ ಏನೇ ಹೇಳಿದ್ರು ಕೂಡ ಅಲ್ಲಿ ತೈಲ ತಗೊಂಡು ಹೋಗೋದಕ್ಕೆ ಯಾರು ಮುಂದೆ ಬರಲಿಲ್ಲ. ಮೊನ್ನೆ ಭಾರತದ ಕಡೆಗೆ ಬರ್ತಾ ಇದ್ದ ಥಾಯ್ ಹಡಗೊಂದರ ಮೇಲೆ ಇರಾನ್ ದಾಳಿ ಮಾಡ್ತು. ಅದರ ಬೆನ್ನಲ್ಲೇ ಅಮೆರಿಕದ ಹಡಗುಗಳ ಮೇಲೆ ಕೂಡ ಇರಾನ್ನ ದಾಳಿ ಆಯಿತು. ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಲ್ಲಿ ಅನುಮತಿ ಪಡೆದ ದೇಶಗಳು ಬಿಟ್ಟು ಬೇರೆ ಯಾರೂ ತೈಲ ಸಾಗಾಟ ಮಾಡೋ ಹಾಗಿಲ್ಲ ಅಂತ ಇರಾನ್ ಹೇಳ್ತು. ಅಲ್ಲಿ ಸಮುದ್ರದಲ್ಲಿ ಮೈನ್ಸ್ ಅನ್ನು ಹರಡಿದ್ದಾರೆ. ರಾಕೆಟ್ಗಳು, ಡ್ರೋನುಗಳು, ಕಾಮಿಕಾಜಿ ಬೋಟುಗಳು ದಾಳಿ ಮಾಡ್ತಾ ಇವೆ. ಇನ್ನು ಅಮೆರಿಕದ ಅಧ್ಯಕ್ಷರು ನಾವು ತೈಲ ಹಡಗುಗಳಿಗೆ ರಕ್ಷಣೆ ಕೊಡ್ತೀವಿ ಬನ್ನಿ ಅಂದ ಕೂಡಲೇ ಅಲ್ಲಿನ ನೌಕಾಪಡೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಲ್ಲಿ ಯಾರಿಗೂ ರಕ್ಷಣೆ ಕೊಡೋದಕ್ಕೆ ಈಗ ನಮಗೆ ಆಗೋದಿಲ್ಲ ಅಂತ ಹೇಳ್ಬಿಡ್ತು. ಇದು ಅಮೆರಿಕದ ಬಿಗ್ ಯೂಟರ್ನ್ ಹಾಗೂ ಮುಖಭಂಗ ಕೂಡ. ಅಲ್ಲಿ ಏನಾಗುತ್ತೆ ಅಂದರೆ, ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಲ್ಲಿ ಸಂಚರಿಸುವ ಹಡಗುಗಳಿಗೆ ರಕ್ಷಣೆ ಕೊಡಬೇಕು ಅಂದರೆ ಅಲ್ಲಿ ಏರ್ಕ್ರಾಫ್ಟ್ ಕ್ಯಾರಿಯರ್, ಡೆಸ್ಟ್ರಾಯರ್, ಫ್ರಿಗೇಟ್, ಮೈನ್ಸ್ ಡೆಸ್ಟ್ರಾಯರ್,
ಆಂಟಿ ಡ್ರೋನ್ ಸಿಸ್ಟಮ್ಗಳು, ಏರ್ ಡಿಫೆನ್ಸು ಇದೆಲ್ಲವನ್ನ ವ್ಯಾಪಾರಿ ಹಡಗುಗಳ ರಕ್ಷಣೆಗಾಗಿ ನಿಯೋಜನೆ ಮಾಡಬೇಕಾಗತ್ತೆ. ಈಗ ಅದನ್ನೆಲ್ಲ ಮಾಡ್ಕೊಂಡು ಕೂತ್ರೆ ಯುದ್ಧ ಮಾಡೋದು ಹೇಗೆ? ಇನ್ನು ಇರಾನ್ ಕೂಡ ದೊಡ್ಡ ಮಟ್ಟದಲ್ಲಿ ಮೈನಿಂಗ್ ಜಾಲವನ್ನ ಸಮುದ್ರದಲ್ಲಿ ಹರಡಿದೆ. ಜೊತೆಗೆ ರಾಕೆಟ್ಗಳು ಹಾಗೂ ಟ್ಯಾಂಕ್ಗಳಿಂದ ಕೂಡ ಇರಾನ್ ದಾಳಿ ಮಾಡ್ತಾ ಇದೆ. ಹೀಗಾಗಿ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಲ್ಲಿ ತೈಲ ಹಡಗುಗಳಿಗೆ ರಕ್ಷಣೆ ಕೊಡೋದು ಅದು ಇದು ಎಲ್ಲ ಈಗ ಆಗೋದಿಲ್ಲ. ಸದ್ಯಕ್ಕೆ ನಮಗೆ ಯುದ್ಧ ಮಾಡೋದಕ್ಕೆ ಬಿಡಿ ಅಂತ ಸೆಂಟ್ ಕಾಮ್ ಹೇಳಿದೆ. ಅಲ್ಲಿ ಕೂಡ ಟ್ರಂಪ್ ಗೆದ್ದಿಲ್ಲ. ಇನ್ನು ಈ ಯುದ್ಧಕ್ಕೆ ಆಗ್ತಾ ಇರೋ ಖರ್ಚು ಗೆಳೆಯರೆ, ಇರಾನ್ ಯುದ್ಧ ಶುರುವಾದ ನಂತರ ಅಮೆರಿಕ ಇದುವರೆಗೆ $11.3 ಬಿಲಿಯನ್ ಹಣವನ್ನು ಖರ್ಚು ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ಮೊದಲ ವಾರದಲ್ಲಿ ಆಗಿರೋ ಖರ್ಚು. ಇಲ್ಲಿ ಅಮೆರಿಕ ತನ್ನ ಯುದ್ಧ ವಿಮಾನಗಳನ್ನು ಕಳ್ಕೊಂಡಿದೆ. ಶುಕ್ರವಾರ ಕೂಡ ಅವರ ಒಂದು ರಿಫ್ಯೂಲಿಂಗ್ ವಿಮಾನ ಪತನಗೊಂಡಿದೆ. ಅರಬ್ ನೆಲದಲ್ಲಿನ ರೆಡಾರ್ಗಳು, ಏರ್ ಡಿಫೆನ್ಸ್ ಬಿಡಿ ಅವುಗಳನ್ನು ಅಮೆರಿಕ ಅರಬರಿಗೆ ಮಾರಾಟ ಮಾಡಿತ್ತು. ಅವು ನಾಶ ಆದರೆ ಅದರ ನಷ್ಟ ಅರಬರಿಗಾಗುತ್ತೆ. ಆದರೆ ಅಮೆರಿಕದ ಒಂದಷ್ಟು ಡ್ರೋನ್ಗಳನ್ನು ಇರಾನ್ ಹೊಡೆದು ಹಾಕಿದೆ. ಹಾಗೆ ಅವ್ರು ಹಾರಿಸ್ತಾ ಇರೋ ಶಾಹೀದ್ ಮತ್ತು ಆರ್ಶ್ ಡ್ರೋನ್ಗಳಿವೆಯಲ್ಲ ಅವುಗಳನ್ನು ನ್ಯೂಟ್ರಲೈಸ್ ಮಾಡೋದಕ್ಕೆ, ಹಾಗೆ ಇರಾನಿನ ಬ್ಯಾಲಿಸ್ಟಿಕ್ ಮತ್ತು ಕ್ರೂಸ್ ಮಿಸೈಲ್ಗಳನ್ನು ಹೊಡೆದು ಹಾಕೋದಕ್ಕೆ ಅಮೆರಿಕ ಫೈರ್ ಮಾಡಿರೋ ಮಿಸೈಲುಗಳು, ಇರಾನಿನ ಮೇಲೆ ದಾಳಿಗೆ ಅವರು ಬಳಸ್ತಾ ಇರೋ ಪ್ರೆಸಿಷನ್ ಬಾಂಬುಗಳು, ಲೇಸರ್ ಗೈಡೆಡ್ ಬಾಂಬುಗಳು, ಟೋಮೋಹಾಕ್ಗಳು, ಹಾಗೆ ಅವರ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳ ಮೇಂಟೆನೆನ್ಸು ಇದೆಲ್ಲ ಕೂಡ ವಿಪರೀತ ಪ್ರಮಾಣದಲ್ಲಿ ಅಮೆರಿಕದ ಖರ್ಚಿಗೆ ಕಾರಣ ಆಗ್ತಾ ಇದೆ. ಇನ್ನು ದಾಳಿ ಶುರುವಾದ ಮೊದಲ 100 ಗಂಟೆಗಳ ಅವಧಿಯಲ್ಲಿ ಇರಾನ್ ಕೂಡ ದೊಡ್ಡ ಮಟ್ಟದ ರಿಟಾಲಿಯೇಷನ್ ಅನ್ನು ಶುರು ಮಾಡಿತು. ಆಗ ಅಮೆರಿಕ ಬಳಸಿದ್ದು ಸುಮಾರು 168 ಟೋಮೋಹಾಕ್ ಮಿಸೈಲ್ಗಳನ್ನ ಅಂತ ಹೇಳ್ತಾರೆ. ಇದುವರೆಗೆ ಅಂದ್ರೆ ಕಳೆದ 8 ದಿನಗಳಲ್ಲಿ ಸುಮಾರು 400 ಟೋಮೋಹಾಕ್ಗಳನ್ನ ಅಮೆರಿಕ ಫೈರ್ ಮಾಡಿದೆ ಅಂತ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಗೆಳೆಯರೆ, ಒಂದು ಟೋಮೋಹಾಕ್ ಸುಮಾರು $1 ಮಿಲಿಯನ್ ಆಗುತ್ತೆ ಅಂತ ಹೇಳ್ತಾರೆ. ಅಂಥ 400 ಟೊಮೊಹಾಕ್ಗಳನ್ನು ಅಮೆರಿಕ ಫೈರ್ ಮಾಡಿದೆ. ಈ ಟೊಮೊಹಾಕ್ ಅನ್ನೋದು 5 ವರ್ಷಗಳಲ್ಲಿ ಸುಮಾರು 350 ಮಿಸೈಲ್ಗಳು ಸಿದ್ಧ ಆಗುತ್ತವಂತೆ. ಅಂಥ 400 ಮಿಸೈಲ್ಗಳನ್ನು ಅಮೆರಿಕ ಫೈರ್ ಮಾಡಿದೆ. ಗೆಳೆಯರೆ, ಹಾಗೆ ನೋಡಿದರೆ ರಷ್ಯಾ ಯುಕ್ರೇನ್ ಯುದ್ಧ ಆಯ್ತಲ್ಲ, ಆಗ ಯುಕ್ರೇನ್ನ ಬೆನ್ನಿಗೆ ನಿಂತಿದ್ದ ಅಮೆರಿಕ ಯುಕ್ರೇನ್ಗೆ ದೊಡ್ಡ ಪ್ರಮಾಣದ ಆಯುಧಗಳನ್ನು ತಾನು ಕೊಡ್ತು, ತನ್ನ ಮಿತ್ರ ದೇಶಗಳಿಂದ ಕೂಡ ಕೊಡಿಸ್ತು. ಕೆಲವನ್ನ ಮಾರಾಟ ಮಾಡ್ತು, ಮತ್ತೆ ಕೆಲವನ್ನ ಸಹಾಯದ ರೂಪದಲ್ಲಿ ಕೂಡ ಕೊಡ್ತು. ಹಾಗೆ ಅವರು ಫೆಬ್ರವರಿ 2022ರಿಂದ 2026ರವರೆಗೆ ಅಂದ್ರೆ ಇಲ್ಲಿವರೆಗೆ ಯುಕ್ರೇನ್ಗೆ ಅನುಮೋದನೆ ಕೊಟ್ಟಿದ್ದು $182.8 ಬಿಲಿಯನ್ ತುರ್ತು ನಿಧಿ. ಇದರಲ್ಲಿ ಸೈನ್ಯ, ಆರ್ಥಿಕ, ಮಾನವೀಯ ಮತ್ತು ಆ ಪ್ರದೇಶದ ತುರ್ತು ಅಗತ್ಯಗಳಿಗೆ ಸಂಬಂಧಪಟ್ಟ ಸಹಾಯ ಎಲ್ಲ ಕೂಡ ಸೇರಿತ್ತು. ಆ ಪೈಕಿ ಬರೀ ಸೈನ್ಯಕ್ಕೆ ಅಂದ್ರೆ ಆಯುಧಗಳು, ತರಬೇತಿ, ಡಿಪ್ಲಾಯ್ಮೆಂಟ್ ಮುಂತಾದ ಖರ್ಚುಗಳಿಗೆ ಅಮೆರಿಕ ಯುಕ್ರೇನ್ಗೆ $65-67 ಬಿಲಿಯನ್ ಅನ್ನು ಕೊಟ್ಟಿದೆ. ಇದು ಕಳೆದ 4 ವರ್ಷಗಳಲ್ಲಿ ಕೊಟ್ಟಿರೋದು. ಆದರೆ ಇಲ್ಲಿ ಒಂದೇ ವಾರಕ್ಕೆ $11.3 ಬಿಲಿಯನ್ ನಷ್ಟು ಹಣ ಈ ಇರಾನ್ ಯುದ್ಧಕ್ಕೆ ಖರ್ಚಾಗಿದೆ. ಅದರಲ್ಲೂ ಮೊದಲ 2 ದಿನಗಳಲ್ಲಿ $5.5 ಬಿಲಿಯನ್ ಖರ್ಚಾಗಿದೆ ಅಂತ ವರದಿಗಳು ಹೇಳ್ತಾ ಇವೆ. ಈಗಲೂ ಕೂಡ ಪ್ರತಿನಿತ್ಯ $1-1.5 ಬಿಲಿಯನ್ ವರೆಗೆ ಖರ್ಚಾಗ್ತಾ ಇದೆ. ಇಲ್ಲಿ ಅವರ ಏರ್ಕ್ರಾಫ್ಟ್ ಕ್ಯಾರಿಯರ್ ಇದೆಯಲ್ಲ, ಅದರ ಮೇಂಟೆನೆನ್ಸ್ಗೆ ಪ್ರತಿನಿತ್ಯ $6-8 ಮಿಲಿಯನ್ ನಷ್ಟು ಹಣ ಖರ್ಚಾಗುತ್ತೆ. ಇನ್ನು ವಿವಿಧ ಆಯುಧಗಳಿಗೆ, ಡೆಪ್ಲಾಯ್ಮೆಂಟ್ಗೆ, ಫ್ಯೂಯಲ್ಗೆ, ಹೀಗೆ ನಾನಾ ಕಾರಣಗಳಿಂದ ಆಗೋ ಖರ್ಚು ಬೇರೆನೇ ಇದೆ. ಗೆಳೆಯರೆ, ಇಲ್ಲಿ ಇಸ್ರೇಲ್ ಕೂಡ ಶತ್ರುನಾಶಕ್ಕಾಗಿ ಕಡಿಮೆ ಏನು ಖರ್ಚು ಮಾಡ್ತಾ ಇಲ್ಲ. ಅವರು ಪ್ರತಿನಿತ್ಯ ಸುಮಾರು $725 ಮಿಲಿಯನ್ ನಷ್ಟು ಹಣವನ್ನು ಖರ್ಚು ಮಾಡ್ತಾ ಇದ್ದಾರೆ. ಇದು ಆಯುಧ, ಡೆಪ್ಲಾಯ್ಮೆಂಟ್ ಎಲ್ಲ ಸೇರಿ ಆಗ್ತಾ ಇರೋ ಖರ್ಚು. ಇನ್ನು ಪರಿಸ್ಥಿತಿಯನ್ನ ಅವರು 2 ಹಂತಗಳಿಗೆ ವಿಭಜಿಸಿದ್ದಾರೆ. ಒಂದು ರೆಡ್, ಇನ್ನೊಂದು ಆರೆಂಜ್. ಸದ್ಯಕ್ಕೆ ರೆಡ್ ಕಂಡೀಷನ್ ನಡೀತಾ ಇದೆ. ಹೀಗಾಗಿ ವಾರಕ್ಕೆ $3 ಬಿಲಿಯನ್ ಅವರು ಬಜೆಟ್ ಹಾಕೊಂಡಿದ್ದಾರೆ. ಇದು ಆರೆಂಜ್ ಕಂಡೀಷನ್ಗೆ ಬಂದ್ರೆ ಆಗ $1.5 ಬಿಲಿಯನ್ ನಷ್ಟಾಗುತ್ತೆ ಅನ್ನೋದು ಅವರ ಲೆಕ್ಕ. ಈ ಯುದ್ಧಕ್ಕಾಗಿ ಇಸ್ರೇಲ್ ತನ್ನ ಬಜೆಟ್ ಅನ್ನ ಹೆಚ್ಚಳ ಮಾಡಿಕೊಂಡಿದೆ. ಹೆಚ್ಚುವರಿಯಾಗಿ $13 ಬಿಲಿಯನ್ ಯುದ್ಧದ ಬಜೆಟ್ ಹೆಚ್ಚಳಕ್ಕೆ ಅಲ್ಲಿನ ಕ್ಯಾಬಿನೆಟ್ ಅನುಮೋದನೆಯನ್ನು ಕೊಟ್ಟಿದೆ. ಈಗ ಇಸ್ರೇಲಿನ ಒಟ್ಟು ರಕ್ಷಣಾ ಬಜೆಟ್ $143 ಬಿಲಿಯನ್. ಅದರಲ್ಲಿ ಅವರು ಯುದ್ಧಕ್ಕಾಗಿ ಸುಮಾರು $38 ಬಿಲಿಯನ್ ಗಳಷ್ಟು ಹಣವನ್ನು ಹೆಚ್ಚುವರಿ ಅನುಮೋದನೆಯನ್ನು ಪಡ್ಕೊಂಡಿದ್ದಾರೆ. ಇದು ಯುದ್ಧಕ್ಕಾಗಿ ಖರ್ಚಾಗುತ್ತೆ. ಬೇಕಿದ್ರೆ ಮತ್ತೆ ಬಜೆಟ್ ಹೆಚ್ಚಳವನ್ನು ಮಾಡ್ಕೋತಾರೆ. ಹಾಗೆ ಈ ಯುದ್ಧದಿಂದ ಅಲ್ಲಾಗ್ತಾ ಇರೋ ವ್ಯಾಪಾರ ನಷ್ಟಗಳು, ಯುದ್ಧದಿಂದ ಆಗೋ ಇನ್ಫ್ರಾಸ್ಟ್ರಕ್ಚರ್ ನಷ್ಟಗಳು, ಉತ್ಪಾದನೆ ಸ್ಥಗಿತಗೊಳ್ಳೋದ್ರಿಂದ ಆಗೋ ನಷ್ಟಗಳು, ಇವ್ಯಾವುಗಳ ಬಗ್ಗೆಯೂ ನಾನಿಲ್ಲಿ ಮಾತಾಡ್ತಾ ಇಲ್ಲ. ಇದು ಬರೀ ಆಯುಧಗಳ ಮೇಲೆ ಖರ್ಚಾಗ್ತಾ ಇರೋ ಹಣ ಅಷ್ಟೇ. ಇನ್ನು ಇರಾನ್ ಗೆಳೆಯರೆ, ಇರಾನ್ ಬಗ್ಗೆ ಹೇಳೋದೇ ಬೇಡ.
ಯಾಕೆಂದರೆ ಅವರು ಕಳೆದ 47 ವರ್ಷಗಳಿಂದಲೂ ಕೂಡ ಒಂದು ದೊಡ್ಡ ಯುದ್ಧಕ್ಕೆ ತಯಾರಿಗಳನ್ನು ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ರೋಜಿ ಕಯಾಮತ್, ಅಂತಿಮ ದಿನ ಒಂದು ಬರುತ್ತೆ, ಅವತ್ತು ಯುದ್ಧ ಮಾಡಬೇಕು, ಅದಕ್ಕಾಗಿ ರೆಜಿಮ್ ತಯಾರಿಗಳನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ಕೊಳ್ತಾ ಬಂತು. ಸ್ನೇಹಿತರೆ, ಇರಾಕ್ ಇರಾನ್ ಯುದ್ಧ ಆಯ್ತಲ್ಲ, ಅದಾದ ನಂತರ ಇರಾನ್ ಆಯುಧಗಳ ಕಡೆಗೆ ಅತಿ ಹೆಚ್ಚು ಗಮನವನ್ನು ಹರಿಸೋದಕ್ಕೆ ಶುರು ಮಾಡ್ತು. ಹಾಗೆ ಅವರು ಪ್ರಾಕ್ಸಿಗಳನ್ನು ಸೃಷ್ಟಿ ಮಾಡಿದ್ರು, ಅವರಿಗೆ ತರಬೇತಿಯನ್ನು ಕೊಟ್ಟರು, ಅವರಿಗೂ ಆಯುಧಗಳನ್ನು ಕೊಟ್ಟರು. ಜಗತ್ತಿನ 2ನೇ ಅತಿ ದೊಡ್ಡ ಗ್ಯಾಸ್ ನಿಕ್ಷೇಪಗಳಿರೋ ದೇಶ, ಜಗತ್ತಿನ 3ನೇ ಅತಿ ದೊಡ್ಡ ತೈಲ ನಿಕ್ಷೇಪ ಅನ್ನಿಸ್ಕೊಂಡಿರೋ ದೇಶ ತನ್ನ ಆರ್ಥಿಕತೆಯ ಬೆನ್ನೆಲುಬಾಗಿದ್ದ ತೈಲವನ್ನು ಮಾರಾಟ ಮಾಡಿ ಆ ಹಣದಿಂದ ತನ್ನ ಆಯುಧಗಳ ಬತ್ತಳಿಕೆಯನ್ನು ತುಂಬಿಕೊಳ್ತಾ ಹೋಯಿತು. ಅಲ್ಲಿ ಚೈನಾ ಹಾಗೂ ಉತ್ತರ ಕೊರಿಯಾಗಳ ನೆರವು ಪಡ್ಕೊಂಡು ಟನಲ್ಗಳನ್ನು ನಿರ್ಮಾಣ ಮಾಡಿ ಬ್ಯಾಲಿಸ್ಟಿಕ್ ಮಿಸೈಲ್ ಫ್ಯಾಕ್ಟರಿಗಳನ್ನು ಅವರು ಟನಲ್ನ ಒಳಗೆ ಮಾಡಿಕೊಂಡ್ರು. ಅವ್ರ ಹತ್ರ ಆಯುಧಗಳಿಗೆ ಕೊರತೆ ಇಲ್ಲ ಅನ್ನೋಷ್ಟು ಮಿಸೈಲ್ ಮತ್ತು ಡ್ರೋನ್ಗಳಿದ್ವು. ಈಗ ಮಿಸೈಲ್ ಲಾಂಚರ್ಗಳ ಕೊರತೆ ಉಂಟಾಗಿದೆ ಅಂತ ಹೇಳ್ತಾ ಇದ್ದಾರೆ, ಆದರೆ ಡ್ರೋನ್ಗಳಿಗಂತೂ ಕೊರತೆ ಇಲ್ಲ. ಆದರೂ ಇಲ್ಲಿ ಇರಾನ್ ಆರ್ಥಿಕವಾಗಿ ಆಯುಧಗಳಿಗೆ ಎಷ್ಟು ಖರ್ಚು ಮಾಡಿದೆ ಅನ್ನೋದನ್ನ ನಿಖರವಾಗಿ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರು ಇಷ್ಟು ವರ್ಷಗಳ ಹೂಡಿಕೆಯನ್ನ ಅಲ್ಲಿ ಕಳ್ಕೋತಾ ಇದ್ದಾರೆ. ಆದರೆ ಇಲ್ಲಿ ಆರ್ಥಿಕವಾಗಿ ಇರಾನ್ಗಿಂತ ಹೆಚ್ಚು ನಷ್ಟಕ್ಕೀಡಾಗ್ತಾ ಇರೋದು ಅಮೆರಿಕಾನೇ. ಯಾಕೆಂದ್ರೆ ಇರಾನ್ ಒಂದು ಹಂತಕ್ಕೆ ತನ್ನ ಕಾಸ್ಟ್ಲಿ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಬಳಕೆಯನ್ನು ಕಡಿಮೆ ಮಾಡಿದೆ. ಅವು ಖಾಲಿ ಆಗ್ತಾ ಇರೋದ್ರಿಂದ ಕಡಿಮೆ ಬಳಸ್ತಾ ಇದೆಯಾ ಅಥವಾ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸ್ತಾ ಇದೆಯಾ ಗೊತ್ತಿಲ್ಲ. ಆದರೆ ಅವರು ಮಿಲಿಯಾಂತರ ಡಾಲರ್ ಹಣ ಖರ್ಚು ಮಾಡಿ ನಿರ್ಮಾಣ ಮಾಡಿರೋ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಬಳಕೆಯನ್ನು ಕಡಿಮೆ ಮಾಡಿದ್ದಾರೆ. ಅದರ ಬದಲಿಗೆ ಕೆಲವೇ $1,000 ವೆಚ್ಚದಲ್ಲಿ ತಯಾರಾದ ಡ್ರೋನ್ಗಳನ್ನು ದೊಡ್ಡ ಮಟ್ಟದಲ್ಲಿ ಬಳಸ್ತಾ ಇದ್ದಾರೆ. ಇದು ಹೆಂಗಾಗ್ತಾ ಇದೆ ಅಂದರೆ, $20,000 ಡ್ರೋನ್ನ ಹೊಡೆಯೋದಕ್ಕೆ ಅಮೆರಿಕ $20 ಲಕ್ಷ ಮೌಲ್ಯದ ಮಿಸೈಲನ್ನು ಬಳಸಬೇಕಾಗಿ ಬರ್ತಾ ಇದೆ. ಅಮೆರಿಕದ ಯುದ್ಧದ ಖರ್ಚು ಹೆಚ್ಚಾಗೋದಕ್ಕೆ ಇರಾನಿನ ಈ ಚಿಕ್ಕ ಆಯುಧಗಳೇ ಕಾರಣ ಆಗ್ತಾ ಇರೋದು. ಇನ್ನು ಈಗ ಅಲ್ಲಿಗೆ ಯುಕ್ರೇನ್ ತನ್ನ ಡ್ರೋನ್ ಟೀಮ್ ಅನ್ನು ಕಳುಹಿಸಿಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ರಷ್ಯಾ ಯುಕ್ರೇನ್ ಮೇಲೆ ಬಳಸಿದ್ದು ಇದೇ ಇರಾನಿನ ಶಾಹೀದ್ ಕಾಮಿಕಾಜಿ ಡ್ರೋನ್ಗಳನ್ನ. ಅವುಗಳಿಂದ ದೊಡ್ಡ ನಷ್ಟ ಉಂಟಾಗ್ತಿದೆ ಅನ್ನೋದು ಅರ್ಥ ಆದಮೇಲೆ ಯುಕ್ರೇನ್ ಅದಕ್ಕೆ ಕೌಂಟರ್ ವೆಪನ್ ಅನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ಮುಂದಾಯಿತು. ಅವರು ಡ್ರೋನ್ ಇಂಟರ್ಸೆಪ್ಟರ್ಗಳನ್ನು ಸಿದ್ಧ ಮಾಡ್ಕೊಂಡ್ರು. ಅವು ಡ್ರೋನ್ಗಳಿಗಿಂತ ಚೀಪ್ ಆಗಿ ವರ್ಕೌಟ್ ಆಗುತ್ತವೆ, ಜಸ್ಟ್ ಗಾಳಿಗೆ ಹಾರತ್ವೆ, ಹಾರಿ ಬರ್ತಾ ಇರೋ ಡ್ರೋನ್ ಅನ್ನ ಐಡೆಂಟಿಫೈ ಮಾಡುತ್ತವೆ ಮತ್ತು ಅವುಗಳಿಗೆ ಅಪ್ಪಳಿಸಿ ಸ್ಫೋಟಗೊಳ್ಳುತ್ತವೆ. ಅಲ್ಲಿಗೆ ಗಾಳಿಯಲ್ಲೇ ಡ್ರೋನ್ ಉಡೀಸ್. ಈ ಇಂಟರ್ಸೆಪ್ಟರ್ ಅನ್ನೋದು $1,000 ರಿಂದ $2,000 ಒಳಗೆ ಸಿದ್ಧ ಆಗುತ್ತೆ, ಅಷ್ಟೇ ಇದ್ರ ಬೆಲೆ. ಯುದ್ಧಗಳು ಹೇಗೆ ಬದಲಾಗ್ತಾ ಇವೆ ನೋಡಿ. $20 ಲಕ್ಷ ಮಿಸೈಲ್ ಅನ್ನ $20,000 ಮೌಲ್ಯದ ಡ್ರೋನ್ ಹೆದರಿಸ್ತಾ ಇತ್ತು. ಈಗ $20,000 ಡ್ರೋನ್ ಅನ್ನ $1,000 ರಿಂದ $1,500 ಇಂಟರ್ಸೆಪ್ಟರ್ ಹೊಡೆದು ಹಾಕತ್ತೆ. ಟೆಕ್ನಾಲಜಿ ಬದಲಾಗೋದು ಹೀಗೇನೆ. ಇನ್ನು ಯುಕ್ರೇನ್ನ ಆಯುಧಗಳು ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾ ಇವೆ, ಅವು ಎಷ್ಟು ಬಂದಿವೆ ಅನ್ನೋ ಬಗ್ಗೆ ಇನ್ನೂ ಕೂಡ ಹೆಚ್ಚಿನ ಮಾಹಿತಿಗಳು ಸಿಗ್ತಾ ಇಲ್ಲ. ಆದರೆ ಯುದ್ಧ ಇನ್ನೂ ಹೆಚ್ಚು ಕಾಲ ಮುಂದುವರಿಯೋದಾದ್ರೆ ಯುಕ್ರೇನ್ನ ಡ್ರೋನ್ ಇಂಟರ್ಸೆಪ್ಟರ್ಗಳು ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡುತ್ತವೆ. ತನ್ನ ವಿರುದ್ಧ ರಷ್ಯಾಗೆ ಸಹಾಯ ಮಾಡಿದ್ದ ಇರಾನ್ ಮೇಲೆ ಯುಕ್ರೇನ್ ಈಗ ಹೀಗೆ ರಿವೆಂಜ್ ತೀರಿಸಿಕೊಳ್ಳೋದಕ್ಕೆ ಹೋಗ್ತಾ ಇದೆ. ಇನ್ನು ಅಮೆರಿಕಾಗೆ ಈ ಯುದ್ಧದಿಂದ ಆಗೋ ಲಾಭ ಏನು? ಯಾಕಿಷ್ಟೊಂದು ಹಣವನ್ನು ಅವರು ಖರ್ಚು ಮಾಡ್ತಾ ಇದ್ದಾರೆ? ಇನ್ನೂ $50 ಬಿಲಿಯನ್ ಹೆಚ್ಚುವರಿ ಬಜೆಟ್ ಅಂಗೀಕಾರಕ್ಕೆ ಟ್ರಂಪ್ ಈಗ ಸದನದ ಮುಂದಕ್ಕೆ ಹೋಗಬೇಕಾಗಿದೆ. ಇಷ್ಟು ಹಣ ಖರ್ಚು ಮಾಡೋದ್ರಿಂದ ಅಮೆರಿಕಾಗೆ ಲಾಭ ಏನು? ಗೆಳೆಯರೆ, ಇರಾಕ್ ಯುದ್ಧದಲ್ಲಿ ಅಮೆರಿಕ ಸುಮಾರು $2 ಟ್ರಿಲಿಯನ್ ಹಣವನ್ನು ಖರ್ಚು ಮಾಡಿತು. ಆಫ್ಘನಿಸ್ತಾನದ ಯುದ್ಧ ಅಮೆರಿಕದ ಖಜಾನೆ ಮೇಲೆ $2.5 ಟ್ರಿಲಿಯನ್ ವರೆಗೆ ಭಾರವನ್ನು ಹೊರಿಸಿತು. ಇಲ್ಲಿ ಅಮೆರಿಕ ದೊಡ್ಡಣ್ಣ ಆಗೋದಕ್ಕೆ ಮಾತ್ರ ಇರಾನ್ನಲ್ಲಿ ಇಷ್ಟೊಂದು ಖರ್ಚು ಮಾಡ್ತಾ ಇಲ್ಲ. ಬದಲಿಗೆ ಈ ಯುದ್ಧವನ್ನು ಗೆದ್ರೆ, ಅಲ್ಲಿ ರೆಜಿಮ್ ಚೇಂಜ್ ಆದರೆ ಇಡೀ ಮಧ್ಯಪ್ರಾಚ್ಯ, ಇರಾನ್ ಸೇರಿದಂತೆ ಇಡೀ ಪ್ರದೇಶ ಅಮೆರಿಕದ ಕೈಗೆ ಸಿಗುತ್ತೆ. ಇನ್ನು ಇರಾನ್ನಲ್ಲಿ ಅಮೆರಿಕದ ಕಂಪನಿಗಳು ಡ್ರಿಲ್ ಮಾಡೋದಕ್ಕೆ ಶುರು ಮಾಡುತ್ತವೆ, ತೈಲದ ಮೇಲೆ ಹಿಡಿತ ಸಿಗುತ್ತೆ. ಅಮೆರಿಕನ ಬ್ಲಾಕ್ ಮೇಲ್ ಮಾಡ್ತಾ ಇರೋ ಚೈನಾನ ತೈಲದ ವಿಷಯದಲ್ಲಿ ಅಮೆರಿಕ ಹೆದರಿಸೋದಕ್ಕೆ ಇದು ಅವಕಾಶವನ್ನು ಮಾಡಿಕೊಡುತ್ತೆ. ಇರಾನ್ನಲ್ಲಿ ರೇರ್ ಅರ್ತ್ ಮಿನರಲ್ಸ್ ಮೇಲೆ ಅಮೆರಿಕಾಗೆ ಹಿಡಿತ ಸಿಗುತ್ತೆ. ಇನ್ನು ಅಮೆರಿಕ ಇಲ್ಲಿ ತನ್ನ ಸೈನಿಕರ ಪ್ರಾಣವನ್ನು ಬಿಟ್ಟರೆ ಬೇರೇನೂ ಕಳ್ಕೋತಾ ಇಲ್ಲ. ಆಯುಧಗಳು ಅಮೆರಿಕಾದಲ್ಲೇ ತಯಾರಾಗುತ್ತವೆ, ಅವು ಖರ್ಚಾದರೆ ರೆವಿನ್ಯೂ ಕೂಡ ಅಮೆರಿಕಾಗೆ ಹೋಗುತ್ತೆ, ಅಲ್ಲಿನ ಇಂಡಸ್ಟ್ರಿಗಳಿಗೆ ಲಾಭ ಆಗುತ್ತೆ. ಆಯುಧಗಳ ಪರೀಕ್ಷೆ ನಡೆದರೆ ನಾಳೆ ಅವುಗಳಿಗೆ ದೊಡ್ಡ ಮಾರುಕಟ್ಟೆ ಕೂಡ ಸಿಗುತ್ತೆ, ಮತ್ತೆ ಅದರಿಂದಲೂ ಅಮೆರಿಕಾಗೆ ಲಾಭ ಆಗುತ್ತೆ. ಇಲ್ಲಿ ಸಮೃದ್ಧವಾಗಿರೋ ಮಧ್ಯಪ್ರಾಚ್ಯವೇ ಸಿಗುವಾಗ $100 ಬಿಲಿಯನ್ ಅನ್ನೋದು ಅಮೆರಿಕಾಗಿ ನ್ಯಾವ ಮಹಾ. ಸೊ ಅಮೆರಿಕ ಇಲ್ಲಿ ದೊಡ್ಡ ಗ್ಯಾಂಬ್ಲಿಂಗ್ಗೆ ಸಿದ್ಧ ಆಗಿ ನಿಂತಿದೆ. ಯುದ್ಧ ಗೆದ್ರೆ ಆರ್ಥಿಕವಾಗಿ ಒಂದಷ್ಟು ನಷ್ಟ ಉಂಟಾದ್ರೂ ಬೇರೆ ರೀತಿಯಲ್ಲಿ ಲಾಭ ಆಗುತ್ತೆ, ಇಲ್ಲದೇ ಇದ್ರೆ ದೊಡ್ಡ ಮುಖಭಂಗಕ್ಕೆ ಅಮೆರಿಕ ತುತ್ತಾಗಬೇಕಾಗತ್ತೆ. ಅಷ್ಟೇ ಅಲ್ಲ, ಇಲ್ಲಿ ಸೋತ್ರೆ ಅಥವಾ ಈ ಹಂತದಲ್ಲಿ ಅಮೆರಿಕ ಹೆಜ್ಜೆಯನ್ನು ತೆಗೆದು ಹಿಂದಕ್ಕಿಟ್ಟರೂ ಕೂಡ ಮಧ್ಯಪ್ರಾಚ್ಯ, ಅರಬ್ ದೇಶಗಳು ಮತ್ತು ಇಡೀ ಜಗತ್ತು ಕೂಡ ಅಮೆರಿಕದ ಮೇಲಿನ ನಂಬಿಕೆಯನ್ನು ಕಳ್ಕೊಳ್ಳೋ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಒಟ್ಟಾರೆ ಟ್ರಂಪ್ ಇಲ್ಲಿ ದೊಡ್ಡ ಗ್ಯಾಂಬ್ಲಿಂಗ್ಗೆ ಮುಂದಾಗಿದ್ದಾರೆ. ಅದು ಏನಾಗುತ್ತೆ ಅನ್ನೋದಕ್ಕೆ ಕಾಲಾನೇ ಉತ್ತರ ಕೊಡಬೇಕು. ಇದು ಗೆಳೆಯರೆ, ಇರಾನ್ ಯುದ್ಧದಲ್ಲಿ ಅಮೆರಿಕ ಖರ್ಚು ಮಾಡ್ತಾ ಇರೋ ಹಣದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ
ಜೈ ಹಿಂದ್, ಜೈ ಕರ್ನಾಟಕ.